ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿರಾಕಿ ಅನ್ಕರ್ ಇದು ಒಂದು ಮಾರುತಿ ಆಲ್ಟೋ ವೆಹಿಕಲ್ ಬಂದಿದೆ ಸರ್. 10 ವರ್ಷ 15 ವರ್ಷ ಹಳೆಯ ಗಾಡಿ ಸರ್. ಇದಕ್ಕೆ ನನ್ನ ಗಾಡಿ ಇಟ್ಕೊಳ್ಬೇಕು ಅಂತ ಭಾಳ ಆಸೆ ಇದೆ. ಇದು ಗಾಡಿ ಓಡಿಸಿದ್ರೆ ಬಿಸಾಕಿಬಿಡ್ಬೇಕು, ಗುಜರಿಗೆ ಆಗಬಾರ್ದು, ಆ ಥರ ಕನಸು ಬರ್ತೈತೆ. ಅದಕ್ಕೆ ಈ ಕಂಡೀಷನ್ ಆಗಿ ಗಾಡಿ ಯಾವ ಥರ ರೆಡಿ ಮಾಡಿಸ್ಬೇಕು ಅಂತ ನಮ್ಮ ಹತ್ರ ಒಬ್ಬರು ಕಸ್ಟಮರ್ ಬಂದಿದ್ದರು ನೋಡಿ. ಅವರಿಗೆ ಎಲ್ಲ ಕೊಟೇಶನ್ ಹಾಕಿ ಹೇಳಿದ್ದೀವಿ. ಎಲ್ಲ ಐಟಮ್ ಎಲ್ಲ ತೊಗೊಂಬಂದು ಕೊಟ್ಟಿದ್ದಾರೆ ಅವರೇ. ಬರ್ರಿ ನೋಡೋಣ ಏನೇನು ಐಟಮ್ ತೊಗೊಂಬಂದು ಕೊಟ್ಟಿದ್ದಾರೆ. ಈ ಗಾಡಿಗೆ ನಾವು ಏನೇನು ಐಟಮ್ ಹಾಕ್ತಾಯಿದ್ದೀವಿ, ಈ ಗಾಡಿಗೆ ಏನೇನು ಐಟಮ್ ಆಗಬೇಕು ನೋಡಿ. ಹಳೆ ಒಂದು 5 ವರ್ಷನೇ ಇರಲಿ 10 ವರ್ಷ ಆಗಲಿ, ಹಳೆ ಗಾಡಿಗೆ ಯಾವ ಥರ ಕೆಲಸವನ್ನು ಮಾಡಿಸ್ಬೇಕು ಅಂದರೆ ನೋಡಿ, ಈ ಕಸ್ಟಮರ್ ಕೆಲಸ ಮಾಡಿಸ್ತಾ ಇದ್ದಾರಲ್ಲ ಆ ಥರ ಕೆಲಸ ಮಾಡಿಸ್ಬೇಕು ನೋಡಿ. ಎಲ್ಲ ಇಂಜಿನ್ನು ಓಕೆ ಇದೆ, ಬಾಡಿ ಲೈನಿಂಗ್ ಓಕೆ ಇದೆ, ಆ ಥರ ಏನೂ ಇಲ್ಲ. ಸಣ್ಣ ಪುಟ್ಟ ಬಂಪರ್ ಅದೆಲ್ಲ ಡ್ಯಾಮೇಜ್ ಆಗಿದೆ, ಅದೆಲ್ಲ ನಾವು ಮಾಡ್ಕೊತೀವಿ ಸರ್. ಇದು ಇಟ್ಕೊಳ್ಬೇಕು ಅಂತ ಆಸೆ ಇದೆ, ಅದಕ್ಕೆ ಇದು ಕ್ಲೀನಾಗಿ ರೆಡಿ ಮಾಡ್ಕೊಂಡು ಇಟ್ಕೊಳ್ತೀವಿ ಅಂತ ನಮ್ಮ ಹತ್ರ ಈ ವೆಹಿಕಲನ್ನು ತೊಗೊಂಡು ಬಂದಿದ್ದಾರೆ. ಅದಕ್ಕೆ ಈ ವೆಹಿಕಲಿಗೆ ನಾವು ಏನೇನು ಹಾಕ್ತಾಯಿದ್ದೀವಿ ಅಂತ ಇದು ನೀವು ಕಣ್ಮುಂದೆನೇ ನೋಡ್ಬೋದು ನೋಡಿ. ಇಷ್ಟೆಲ್ಲ ಐಟಮ್ ಡ್ಯಾಮೇಜ್ ಆಗಿದೆ. ಇದು ಏನಂದರೆ ಕೆಳಗಡೆ ಅಂಡರ್ ಶಾಸಿ ಐತಲ್ಲ, ಅಂಡರ್ ಶಾಸಿ ಐಟಮ್ ಇದು ಸಬ್ಸೆಷನ್ ಐಟಮ್ ನೋಡಿ. ಬ್ಯಾಕ್ ಶಾಕ್ ಅಬ್ದಾರು, ಫ್ರಂಟ್ ಶಾಕ್ ಅಬ್ದಾರು, ಫ್ರಂಟ್ ಆರಮ್, ಆಮೇಲೆ ಬ್ಯಾಲೆನ್ಸ್ ರಾಡ್ ಬುಷು, ಬ್ರೇಕ್ ಪ್ಯಾಡ್, ಆಮೇಲೆ ಒಂದು ಸ್ಟೇರಿಂಗ್ ಬಾಕ್ಸ್ ಫುಲ್ ಸೆಟ್ ಸ್ಟೇರಿಂಗ್ ಬಾಕ್ಸು, ಆಮೇಲೆ 2 ಬೇರಿಂಗ್, ಆಮೇಲೆ 2 ಶಾಕ್ ಅಬ್ದಾರು, ಆಮೇಲೆ ಬಂದು ವೀಲ್ ಮ್ಯಾಟ್, ಆಮೇಲೆ ಬ್ಯಾಕ್ ಸೈಡ್ ಐತಲ್ಲ, ಬ್ಯಾಕ್ ಸೈಡ್ ಡಿಕ್ಕಿದ್ದು ಶಾಕ್ ಅಬ್ದಾರು, ಆಮೇಲೆ ಬ್ಯಾಕ್ ಸೈಡ್ ವೀಲಿಂದು ಶಾಕ್ ಅಬ್ದಾರು. ಇಷ್ಟೆಲ್ಲ ಐಟಮ್ಮು ನಾವು ಚೇಂಜ್ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಐಟಮಿಂದು MRP ತೋರಿಸ್ತೀನಿ, ಕ್ಲೀನಾಗಿ ಒಂದು ಸತಿ ನೋಡ್ಕೊಳ್ಳಿ. ನಿಮಗೇನೆ ಗೊತ್ತಾಗುತ್ತೆ, ನಿಮಗೇನೆ ಈ ಖರ್ಚು ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡ್ಬೋದು 2000 ಚಿಲ್ಲರೆ ಇದು ಒಂದು ಶಾಕ್ ಅಬ್ದಾರ್ ಫ್ರಂಟಿಂದು. ಎರಡೂ ನೋಡ್ಬೋದು ನೀವು. ಇದೂ 2090 ರೂಪಾಯಿ. ಆಮೇಲೆ MGPದು ಬ್ರೇಕ್ ಪ್ಯಾಡ್ ನೋಡಿ. ಇದಕ್ಕೆ ಏನೇನು ಒರಿಜಿನಲ್ ಆಗಬೇಕು ಅಂತ ಅದು ಒರಿಜಿನಲ್ ಆಗಿಬಿಡ್ತಾಯಿದ್ದೀವಿ. ಸಿಕ್ಕಿರೋದು ಒರಿಜಿನಲ್ ಆಗ್ತಾಯಿದ್ವಿ, ಸಿಗಲಿಲ್ಲ ಅಲ್ವಲ್ಲ ಅದು ಬೇರೆ ಕಂಪ್ನಿದು ಆಗ್ತಾಯಿದ್ದೀವಿ. ಏನು ನೋ ಪ್ರಾಬ್ಲಮ್ ಆಗ್ಬೋದು ನೋಡಿ. ಇದು ಬುಷ್, ಇದು ಬ್ಯಾಲೆನ್ಸ್ ರಾಡ್ ಬುಷ್, 4 ಬುಷ್ ಬರುತ್ತೆ ಇದರಲ್ಲಿ. ಆಮೇಲೆ ಇದು ಸ್ಟೇರಿಂಗ್ ಇಂದು ಎಂಡ್ಸ್ ಇದು ನೋಡಿ. ಎಂಡ್ಸು ಎಷ್ಟಿದೆ ಅಂದರೆ 400 ರೂಪಾಯಿ, 300 ಚಿಲ್ಲರೆ, 400 ರೂಪಾಯಿನೇ ಅಂದ್ಕೊಳ್ಳಿ. ಇದು ವೀಲ್ ಮ್ಯಾಟ್, ಇದು 315 ರೂಪಾಯಿ. ಆಮೇಲೆ ಇದು ಆರಾಮ್, ಫ್ರಂಟ್ ಆರಾಮ್, ಇದೂ MRP ತೋರಿಸ್ತೀನಿ. 400 ಚಿಲ್ಲರೆ ಇದೆ ಇದೂ MRP. ಆಮೇಲೆ ಸ್ಟೇರಿಂಗ್ ಬಾಲ್ಜೆಂಟ್ 2,000 ಚಿಲ್ಲರೆ ಅನ್ನೋದೆ. ಆಮೇಲೆ ಇದೈತಲ್ಲ ಡಿಕ್ಕಿದು ಶಾಕ್ ಅಬ್ದಾರ್, ಇದು 400 ಚಿಲ್ಲರೆ, ಇದೂ ಡಿಕ್ಕಿ ಶಾಕ್ ಅಬ್ದಾರ್ ಎರಡೂ. ಆಮೇಲೆ ಬ್ಯಾಕಿಂದು ಶಾಕ್ ಅಬ್ದಾರ್, ಇದು ಬ್ಯಾಕ್ ಶಾಕ್ ಅಬ್ದಾರ್ ನೋಡಿ. ಇಷ್ಟೆಲ್ಲ ಐಟಮ್ಮು ನೀವು ಖಂಡಿತ ನಿಮ್ಮ ಗಾಡಿಯಾಗೆ ಚೇಂಜ್ ಮಾಡಿದರೆ ನಿಮ್ಮ ಗಾಡಿ ಒಳಗಡೆ ಯಾವುದು ಕಂಪ್ಲೇಂಟ್ ಬರೋಲ್ಲ. ಟೈರ್ ತಿನ್ನೋದಿರಲಿ, ಸೌಂಡ್ ಇರಲಿ, ಏನೂ ಕಂಪ್ಲೇಂಟ್ ಬರೋಲ್ಲ. ಆಮೇಲೆ MGPದು ಫುಲ್ ಸೆಟ್, ಸ್ಟೇರಿಂಗ್ ಬಾಕ್ಸ್ ತರಿಸ್ಕೊಂಡಿದ್ದೀವಿ. ಆಮೇಲೆ ಕ್ಯಾಲಿಬರ್ ಪಿನ್, ಆಮೇಲೆ ಶಾಕ್ ಅಬ್ದಾರ್ದು 4 ಬೋಲ್ಟ್, ಇಷ್ಟೆಲ್ಲ ಐಟಮ್ ನಾವು ತರಿಸ್ಕೊಂಡಿದ್ದೀವಿ. ಇದೂ MRP ತೋರಿಸ್ತೀನಿ, ಇದೂ ನೋಡ್ಬೋದು. ಇದು ತುಮಕೂರಿಗೆ ಕಳಿಸಿ ರೀಸೆಟ್ ಮಾಡಿಸ್ತೀರಾ. ಇದು ಏನು ರೀಸೆಟ್ ಮಾಡೋದೇನಿಲ್ಲ, ಬರೀ 3,000 ಚಿಲ್ಲರೆ ಇದು ಅಷ್ಟೇ. ಇದು ಹೊಸದು ಹಾಕಿದರೆ ಬೆಟ್ರ್, ನಿಮ್ಮ ಗಾಡಿ ಸೇಫ್ ಆಗಿರುತ್ತೆ, ಕಂಡೀಷನ್ ಆಗಿರುತ್ತೆ. ನಿಮ್ಮ ಹತ್ರ ಈ ಥರ ಯಾವುದಾನ ಒಂದು ಹಳೆ ಗಾಡಿ ಇದ್ದರೆ ನೋಡಿ, ಈ ಕಸ್ಟಮರ್ ಕೆಲಸ ಮಾಡ್ತಾ ಇದ್ದಾರಲ್ಲ ಆ ಥರ ನಿಮ್ಮ ಗಾಡಿಯಾಗೂ ಕೆಲಸ ಮಾಡ್ಕೊಳ್ಳಿ. ತಿರ್ಗಾ 1 ವರ್ಷ 1.5 ವರ್ಷ ಏನೂ ಕಂಪ್ಲೇಂಟ್ ಬರೋಲ್ಲ ಗಾಡಿ ಒಳಗಡೆ ಖಂಡಿತ. ಯಾಕಂದರೆ ಐಟಮ್ ಹೊಸದು ಹಾಕಿರ್ತೀವಿ, ಏನು ಈ ಥರ ಕಂಪ್ಲೇಂಟ್ ಬರೋ ಚಾನ್ಸಸ್ ಇರೋಲ್ಲ. ಇದೇ ಥರ ವೀಡಿಯೋ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ.